ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯದ ಚಿಹ್ನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ರಾಜ್ಯದ ಪಕ್ಷಿ ಯಾವುದು? ರಾಜ್ಯದ ಪಕ್ಷಿ, ಕರ್ನಾಟಕ ರಾಜ್ಯದ ಪಕ್ಷಿ ನೀಲಕಂಠ ಪಕ್ಷಿ. ಕರ್ನಾಟಕ ರಾಜ್ಯದ ಪಕ್ಷಿ ನೀಲಕಂಠ. ನಂತರ ರಾಜ್ಯದ ಹಣ್ಣು ಯಾವುದು? ರಾಜ್ಯದ ಹಣ್ಣು ಮಾವಿನ ಹಣ್ಣು. ರಾಜ್ಯದ ಹಣ್ಣು ಮಾವಿನ ಹಣ್ಣು. ನಂತರ ರಾಜ್ಯದ ಹೂ. ರಾಜ್ಯದ ಹೂ ಕಮಲದ ಹೂ. ರಾಜ್ಯದ ಹೂ ಕಮಲ. ನೆಕ್ಸ್ಟ್ ಪ್ರಶ್ನೆ, ರಾಜ್ಯದ ನೃತ್ಯ ಯಾವುದು? ರಾಜ್ಯದ ನೃತ್ಯ ಯಕ್ಷಗಾನ. ಕರ್ನಾಟಕ ರಾಜ್ಯದ ನೃತ್ಯ ಯಕ್ಷಗಾನ. ನೆಕ್ಸ್ಟ್ ಪ್ರಶ್ನೆ ಇದು, ರಾಜ್ಯದ ವೃಕ್ಷ ಯಾವುದು? ರಾಜ್ಯದ ವೃಕ್ಷ ಅಂದರೆ ರಾಜ್ಯದ ಮರ ಶ್ರೀಗಂಧದ ಮರ. ಶ್ರೀಗಂಧದ ಮರ. ನಂತರ ರಾಜ್ಯದ ಪ್ರಾಣಿ. ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ. ಕರ್ನಾಟಕ ರಾಜ್ಯದ ಪ್ರಾಣಿ ಏಷ್ಯನ್ ಆನೆ. ನಂತರ ರಾಜ್ಯದ ಚಿಹ್ನೆ. ಕರ್ನಾಟಕ ರಾಜ್ಯದ ಚಿಹ್ನೆ ಅಲ್ಲ, ರಾಜ್ಯದ ಚಿಟ್ಟೆ. ರಾಜ್ಯದ ಚಿಟ್ಟೆ ಬಂದು ಸದರ್ನ್ ಬರ್ಡ್ ವಿಂಗ್. ಸದರ್ನ್ ಬರ್ಡ್ ವಿಂಗ್ ಅನ್ನೋದು ಕರ್ನಾಟಕ ರಾಜ್ಯದ ಚಿಟ್ಟೆ. ನಂತರ 8ನೇದಾಗಿ ರಾಜ್ಯದ ಮೀನು ಯಾವುದು? ರಾಜ್ಯದ ಮೀನು ಕರ್ನಾಟಿಕ್ ಕಾರ್ಪ್. ರಾಜ್ಯದ ಮೀನು ಕರ್ನಾಟಿಕ್ ಕಾರ್ಪ್ ಅನ್ನೋದು ಕರ್ನಾಟಕ ರಾಜ್ಯದ ಚಿಟ್ಟೆ. ನಂತರ 9ನೇದಾಗಿ ರಾಜ್ಯದ ಲಾಂಛನ ಯಾವುದು? ಕರ್ನಾಟಕ ರಾಜ್ಯದ ಲಾಂಛನ ಯಾವುದು? ಕರ್ನಾಟಕ ರಾಜ್ಯದ ಲಾಂಛನ ಗಂಡಬೇರುಂಡ. ಕರ್ನಾಟಕ ರಾಜ್ಯದ ಲಾಂಛನ ಗಂಡಬೇರುಂಡ. ನಂತರ 10ನೇ ಪ್ರಶ್ನೆ, ರಾಜ್ಯದ ರಚನೆ. ಕರ್ನಾಟಕ ರಾಜ್ಯದ ರಚನೆ ಯಾವಾಗಾಯಿತು ಅನ್ನೋದು. ಕರ್ನಾಟಕ ರಾಜ್ಯದ ರಚನೆ ನವೆಂಬರ್ 1, 1956ರಲ್ಲಿ. ಕರ್ನಾಟಕ ರಾಜ್ಯದ ರಚನೆ ನವೆಂಬರ್ 1, 1956ರಲ್ಲಿ ಕರ್ನಾಟಕ ರಾಜ್ಯದ ರಚನೆ ಆಯಿತು. ನೆಕ್ಸ್ಟ್ 11ನೇದಾಗಿ ರಾಜ್ಯದ ನಾಡಗೀತೆ ಯಾವುದು? ರಾಜ್ಯದ ನಾಡಗೀತೆ ಕುವೆಂಪುರವರು ಬರೆದಿರುವಂತಹ ಜೈ ಭಾರತ ಜನನಿಯ ತನುಜಾತೆ. ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಇದು ನಮ್ಮ ಕರ್ನಾಟಕ ರಾಜ್ಯದ ನಾಡಗೀತೆ. ಇದನ್ನು ಬರೆದವರು ಕುವೆಂಪು. ನಂತರ 12ನೇದಾಗಿ ರಾಜ್ಯದ ಧ್ವಜ ಯಾವುದು? ಕರ್ನಾಟಕ ರಾಜ್ಯದ ಧ್ವಜ ಹಳದಿ ಮತ್ತು ಕೆಂಪು ಬಣ್ಣದ ಅಂದರೆ ದ್ವಿಬಣ್ಣದ ಧ್ವಜ. ಹಳದಿ ಮತ್ತು ಕೆಂಪು ಬಣ್ಣದ ಧ್ವಜ ನಮ್ಮ ಕರ್ನಾಟಕದ ಧ್ವಜವಾಗಿದೆ ಅಥವಾ ಬಾವುಟವಾಗಿದೆ. ನೆಕ್ಸ್ಟು 13ನೇದಾಗಿ ರಾಜ್ಯದ ನಾಡ ಹಬ್ಬ ಯಾವುದು? ರಾಜ್ಯದ ನಾಡ ಹಬ್ಬ ದಸರಾ. ಇದು ರಾಜ್ಯದ ನಾಡ ಹಬ್ಬ ಆಗಿದೆ. ನೆಕ್ಸ್ಟ್ 14ನೇದಾಗಿ ರಾಜ್ಯದ ಅಧಿಕೃತ ಭಾಷೆ ಯಾವುದು? ಕರ್ನಾಟಕ ರಾಜ್ಯದ ಅಧಿಕೃತ ಭಾಷೆ, ನಮ್ಮ ರಾಜ್ಯದ ಭಾಷೆ ಕನ್ನಡ. ಸ್ನೇಹಿತರೆ, ಈ ವಿಡಿಯೋ ನನಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.